ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಸಂಡೇ ವ್ಲಾಗು. ಅಂದರೆ ಮಧ್ಯಾಹ್ನ ಮೇಲಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಒಂದು ಸಿಂಪಲ್ಲಾಗಿ ಒಂದು ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಒಂದು ಎರಡು ಸ್ಪೂನು ಧನಿಯಾ ಪೌಡರ್, 1/4 ಸ್ಪೂನು ಜೀರಾ ಪೌಡರು, ಅದು 3/4 ಕಪ್ಪಷ್ಟು ಮೊಸರು, ಮತ್ತು 1 ಕಪ್ಪಷ್ಟು ಒಂದು ಸ್ಪೂನಷ್ಟು ಖಾರದ ಪುಡಿ, ಮತ್ತು ಅರ್ಧ ಸ್ಪೂನು ಅರಿಶಿನ, ಮತ್ತು ಜೀರಾ ಪೌಡ್ರು ಅದೆಲ್ಲ ತಗೊಂಡು, ಮತ್ತು ಕಸೂರಿ ಮೆಥಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಲಿಂಬೆ ಹುಳಿ ರಸನ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಕಸೂರಿ ಮೆಥಿನೂ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ. ಮತ್ತು ಇದು ಪುದೀನ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ನಷ್ಟಿದೆ ಚಿಕನ್ನು, ಸ್ವಲ್ಪನೇ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಪುದೀನ ಸೊಪ್ಪಿದ್ದು ಚೆನ್ನಾಗಿ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಬಿಟ್ಟು ಹಾಕಿರೋದು. ಜಜ್ಜಿಬಿಟ್ಟು ಹಾಕೋದು ಯಾವಾಗಲೂ, ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಅದು ಚಿಕನ್ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು 1 ಅವರ್ ಆದರೂ ನೀವು ಒಂದು ಸ್ವಲ್ಪ ಫ್ರಿಡ್ಜ್ ಒಳಗಡೆ ಇಟ್ಟರೂ ಪರವಾಗಿಲ್ಲ. ಅದು ಚೆನ್ನಾಗಿ ಎಳಿಯುತ್ತಲ್ವ, ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಎಳ್ಕೊಳ್ಳುತ್ತೆ. ಆವಾಗ ತುಂಬ ಒಂದು ಸ್ವಲ್ಪ ಲೇಟಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಬೇರೆ ಆಯಿಲು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಇಡೀ ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಚಕ್ಕೆ ಮತ್ತು ಸೋಂಪು, ಒಂದು ಸ್ವಲ್ಪ ಬಿರಿಯಾನಿ ಮಸಾಲನೂ ಹಾಕ್ಕೊಂಡಿದ್ದೀನಿ ನಾನು, 1-2 ಸ್ಪೂನ್ ಅದಕ್ಕೆ. ಆವಾಗ ಎಲ್ಲ ಚಿಕನ್ ಎಲ್ಲ ಕಲಸಿಟ್ಟಿದ್ದೆ ಅಲ್ವ, ನಾನು ಹೇಳೋಕ್ಕೆ ಮರ್ತೋಯ್ತು. ಎರಡು ಸ್ಪೂನಷ್ಟು ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಟೊಮೆಟೊನ ಚೆನ್ನಾಗಿ ಸ್ಮೂತಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಿಡ್ಜಲ್ಲಿತ್ತು 1 ಅವರ್ ತನಕ. ನಾನು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಮಧ್ಯಾಹ್ನ ಎಲ್ಲ ಇದೆಲ್ಲ ಕಲಸಿ ಎಲ್ಲ ಇಟ್ಟಿದ್ದೆ. ಇವಾಗ ಒಂದು 6:30 ಅಷ್ಟೊತ್ತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಚಿಕನ್ ಎಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಬೆರೆತು ಎಲ್ಲ ಒಂದು ಹಾಫ್ ಚಿಕನ್ ಆದರೂ ಬೇಯಲಿ. ಆಮೇಲೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು. ಇವಾಗ ನೋಡಿ, ಈ ಗ್ರೇವಿ ತುಂಬ ಇಷ್ಟ ನನಗೆ. ಈ ಥರ ಸ್ವಲ್ಪ ಗ್ರೇವಿ ಆದರೂ ಸಾಕು, ತುಂಬ ಇಷ್ಟ. ದೋಸೆಗೆ, ಚಪಾತಿಗೆಲ್ಲ ತಿನ್ಬೋದು. ಇನ್ನೊಂದು ಸಲ ಮಾಡ್ಬೇಕು ಅಂದ್ಕೊಂಡೆ ಇದನ್ನು ನೋಡೋ ಅಷ್ಟೊತ್ತಿಗೆ. ಇವಾಗ ನೋಡಿ, ಇದಕ್ಕೆ ಒಂದೆರಡು ಲೋಟ, ನಾನು 2 ಕಪ್ಪಷ್ಟು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೊಂದು 4 ಕಪ್ಪು ನೀರು ಹಾಕ್ಕೊಂಡು ಬೇಯಿಸಿಟ್ಟಿದ್ದೀನಿ. ಅದು ಮೊದಲೇ ನಾನು ನೆನೆಸಿಟ್ಟಿದ್ದೆ, ಒಂದು 20 ಮಿನಿಟ್ಸ್ ಹಿಂದೆಯೇ ತೊಳೆದಿಟ್ಟು ನೆನೆಸ್ಕೊಂಡಿಟ್ಟು ಇವಾಗ ಹಾಕ್ಕೊಂಡು ನೋಡಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ನನ್ನ ಹತ್ರ ಒಂದೇ ಕುಕ್ಕರ್ ಇರೋದು. ಯಾಕಂದರೆ ಅದರಲ್ಲಿ ನಾನು ವೆಜ್ ಜಾಸ್ತಿ ಮಾಡ್ತೇನಲ್ವ, ಅದಕ್ಕೋಸ್ಕರ ನಾನು ಕುಕ್ಕರ್ ಯಾವುದು ಯೂಸ್ ಮಾಡ್ತಾಯಿಲ್ಲ. ಈ ನಾನ್ ವೆಜ್ಜಿಗೆಲ್ಲ ನಾನು ಇದೇ ಪಾತ್ರೆನ ಯೂಸ್ ಮಾಡೋದು ಜಾಸ್ತಿ. ನಾನ್ ವೆಜ್ಜಿದು ಮಣ್ಣಿನ ಪಾತ್ರೆ ಒಂದಿದೆ, ಮತ್ತು ಒಂದು ತರಕಾರಿಗೂ ನಾನ್ ವೆಜ್ ಪಾತ್ರೆ ಬೇರೆಯೇ ಇದೆ, ಮಣ್ಣಿಂದೇ ಇದೆ, ತರಕಾರಿಗೂ ಇದೆ. ನಾನು ನಾನ್ ವೆಜ್ ಪಾತ್ರೆಯಲ್ಲಿ ಯಾವುದು ತರಕಾರಿ ಎಲ್ಲ ಅಷ್ಟೊಂದು ಮಾಡಲ್ಲ. ಇದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಸೂಪರಾಗಿ ಬಂದಿತ್ತು. ನೀವು ನೋಡ್ಬೋದು, ಆ ಕಡೆ ಮೊಟ್ಟೆನೂ ಬೇಯಿಸೋಕ್ಕಿಟ್ಟಿದ್ದೆ. ಇದ್ರ ಜೊತೆ ಬೇರೆ ಮೊಸರು ಬಜ್ಜಿ ನಾನು ಯಾವುದು ಮಾಡಿಲ್ಲ. ಇದರ ಜೊತೆನೇ ತಿನ್ಬೋದು, ಅಷ್ಟು ಸೂಪರಾಗಿತ್ತು. ಇಷ್ಟ ಆದರೆ ಒಂದು ಲೈಕ್ ಮಾಡಿ.